ದಿನ ನನ್ನ ಕ್ಲಿನಿಕ್ ನಲ್ಲಿ ನಾನು ನೋಡುವಂತ ಒಂದು ಕಾಮನ್ ಮಿಸ್ಟೇಕ್ ಎಲ್ಲರೂ ಮಾಡುವಂತದ್ದು ಸೆಲ್ಫ್ ಡಯಾಗ್ನೋಸಿಸ್. ನಿಮಗೆ ಏನೇ ತೊಂದರೆ ಇದ್ರೂ ನೀವು ಫಸ್ಟ್ ಗೂಗಲ್ ನ ಕೇಳಕ್ ಶುರು ಮಾಡಿದೀರಾ. ನಾನು ಗೂಗಲ್ ತಪ್ಪು ಅಂತ ಹೇಳ್ತಾ ಇಲ್ಲ, ಗೂಗಲ್ ಇಂದ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತೀವಿ. ಆದ್ರೆ ಆ ವಿಚಾರಗಳನ್ನ ನಾವು ಕರೆಕ್ಟ್ ಆಗಿ ಇಂಟರ್ಪ್ರೆಟ್ ಮಾಡಬೇಕಾಗುತ್ತೆ. ಕ್ಲಿನಿಕಲ್ ಎಕ್ಸ್ಪರ್ಟೀಸ್ ಇಟ್ಟು ಅದೇ ವಿಚಾರಗಳನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ, ಈ ರೀತಿಯಾಗಿ ಗೂಗಲ್ ಮಾಡ್ಕೊಂಡು ಚಾಟ್ ಜಿಪಿಟಿನ ಕೇಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಎಲ್ಲ ತೊಂದರೆಗಳಾದ್ಮೇಲೆ ನಮ್ಮ ಹತ್ರ ಬರ್ತಾ ಇದ್ದಾರೆ. ದಿಸ್ ಕ್ಯಾನ್ ಬಿ ವೆರಿ ಹಜಾರ್ಡಸ್. ಯಾವುದೇ ತೊಂದರೆ ಇದ್ರೂ ಅದಕ್ಕೆ ಒಂದು 10ರಿಂದ 100 ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಇರುತ್ತೆ. ಇದೇ ತೊಂದರೆಗೆ ನಿಮಗೆ 10 ತರದ ಡಯಾಗ್ನೋಸಿಸ್ ಕೂಡ ಆಗ್ಬೋದು. ನಿಮಗಿದ್ದ ಕಾಯಿಲೆ ಇನ್ನೊಬ್ರಿಗಿರಲ್ಲ, ಅವ್ರಿಗಿದ್ದ ಕಾಯಿಲೆ ನಿಮಗಿರೋದಿಲ್ಲ. ಎಲ್ಲಾನು ಒಂದೇ ರೀತಿ ನಾವು ನೋಡಕ್ ಆಗೋದಿಲ್ಲ. ಡಾಕ್ಟರ್ ಆಗಿ ಒಂದು ಪೇಷಂಟ್ ನ ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ಮಾಡುವಂತ ಡಯಾಗ್ನೋಸಿಸ್ ಗೂಗಲ್ಗಾಗ್ಲಿ ಚಾಟ್ ಜಿಪಿಟಿಗಾಗ್ಲಿ ಅಥವಾ ಇನ್ನೊಂದು ಯಾವುದೇ ಇಂಟರ್ನೆಟ್ಗಾಗ್ಲಿ ಮೀರಿದ್ದಾಗಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ.